ದೇಶೀಯ ಬೆಂಕಿಯ ಅಪಾಯ ಮತ್ತು ಸುರಕ್ಷತೆಯ ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು: ಬೆಂಕಿಯ ಸುಡುವಿಕೆ ಮತ್ತು ಹರಡುವಿಕೆಯ ಹಂತಗಳನ್ನು ವಿವರಿಸಿ, ಅಗ್ನಿ ನಂದಿಸುವ ತತ್ವಗಳನ್ನು ವಿವರಿಸಿ, ಪ್ರಾಥಮಿಕ ಅಗ್ನಿಶಾಮಕ ಉಪಕರಣಗಳನ್ನು ಗುರುತಿಸಿ, ಅಗ್ನಿ ಸುರಕ್ಷತಾ ಕ್ರಮಗಳನ್ನು ವಿವರಿಸಿ, ಸುಟ್ಟ ಗಾಯಗಳಿಗೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯನ್ನು ವಿವರಿಸಿ, ಇನ್ನಷ್ಟು ತಿಳಿದುಕೊಳ್ಳುವ ಮೂಲಕ ಪ್ರಾರಂಭಿಸೋಣ. ಬೆಂಕಿಯ ತಾಂತ್ರಿಕ ವ್ಯಾಖ್ಯಾನವನ್ನು ನೋಡೋಣ. ಬೆಂಕಿಯು ರಾಸಾಯನಿಕ ಕ್ರಿಯೆಗಳ ಸರಣಿಯಾಗಿದೆ. ಇದು ಇಂಧನದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ, ಅಂದರೆ ಜ್ವಾಲೆ. ಇದು ಇಂಧನ, ಶಾಖ ಮತ್ತು ಆಮ್ಲಜನಕವನ್ನು ಒಳಗೊಂಡ ಸರಣಿಯ ಕ್ರಿಯೆಯಾಗಿದೆ. ಇದು ಶಾಖ ಮತ್ತು ಬೆಳಕಿನ ಶಕ್ತಿಯ ಉತ್ಪಾದನೆಗಳಿಗೆ ಕಾರಣವಾಗುತ್ತದೆ. ಬೆಂಕಿಯ ತ್ರಿಕೋನವು ಬೆಂಕಿಗೆ ಬೇಕಾದ 3 ವಸ್ತುಗಳನ್ನು ಪ್ರತಿನಿಧಿಸುತ್ತದೆ. ಸುಡಲು ಏನಾದರೂ, ಅಂದರೆ ಇಂಧನ, ಶಾಖ ಮತ್ತು ಆಮ್ಲಜನಕ. ಈ ಅಂಶಗಳು ಸರಿಯಾದ ರೀತಿಯಲ್ಲಿ ಒಟ್ಟುಗೂಡಿದಾಗ ಬೆಂಕಿಯು ಪ್ರಾರಂಭವಾಗಬಹುದು ಮತ್ತು ಉರಿಯುವುದನ್ನು ಮುಂದುವರಿಸಬಹುದು. ತ್ರಿಕೋನದ ಯಾವುದೇ ಘಟಕವನ್ನು ತೆಗೆದುಹಾಕುವುದು ಬೆಂಕಿಯನ್ನು ನಿಲ್ಲಿಸುತ್ತದೆ. ಈಗ ಅದರ ಪ್ರಗತಿಯನ್ನು ನಿರೂಪಿಸುವ ವಿವಿಧ ಹಂತಗಳ ಅನ್ವೇಷಿಸೋಣ. ಬೆಂಕಿ ಹೊತ್ತಿಸಲು ಇಂಧನ, ಶಾಖ ಮತ್ತು ಆಮ್ಲಜನಕದ ಪರಿಪೂರ್ಣ ಸಂಯೋಜನೆಯ ಅಗತ್ಯವಿದೆ. ಇದು ಸುಡುವಾಗ ವಿಭಿನ್ನ ಹಂತಗಳಿಗೆ ಒಳಗಾಗುತ್ತದೆ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಸವಾಲುಗಳನ್ನು ಹೊಂದಿದೆ. ಈ ಹಂತಗಳು ಆರಂಭದ ಹಂತ, ಉಚಿತ ಸುಡುವ ಹಂತ ಮತ್ತು ಹೊಗೆಯಾಡುತ್ತಿರುವ ಹಂತವು ಬೆಂಕಿಯ ಸಂಕೀರ್ಣ ಜೀವನ ಚಕ್ರವನ್ನು ಗ್ರಹಿಸಲು ಕೀಲಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಆಮ್ಲಜನಕವು ಹೇರಳವಾಗಿದೆ. ತಾಪಮಾನವು ಗರಿಷ್ಠ ಮಟ್ಟವನ್ನು ತಲುಪಿಲ್ಲ ಮತ್ತು ಉಸಿರಾಟ ಕಷ್ಟವಲ್ಲ. ಅಗ್ನಿಶಾಮಕಗಳಲ್ಲಿ ಬೆಂಕಿ ಮತ್ತು ವಾತಾಯನದ ತಳದಲ್ಲಿ ನೀರಿನ ನೇರ ಅಪ್ಲಿಕೇಶನ್ ಇದೆ. ಉಚಿತ ಸುಡುವ ಹಂತದಲ್ಲಿ ಇದನ್ನು ಗಮನಿಸಲಾಗಿದೆ. ಬೆಂಕಿಯು ಹೆಚ್ಚು ಇಂಧನವನ್ನು ಒಳಗೊಂಡಿರುತ್ತದೆ. ಆಮ್ಲಜನಕದ ಪೂರೈಕೆಯು ಕ್ಷೀಣಿಸುತ್ತದೆ ಮತ್ತು ಮೇಲಿನ ಪ್ರದೇಶಗಳಲ್ಲಿ ಶಾಖವು ಸಂಗ್ರಹವಾಗುತ್ತದೆ. ಉಸಿರಾಟವು ಕಷ್ಟವಾಗುತ್ತದೆ ಮತ್ತು ಅದರಿಂದ ಮುಖವಾಡಗಳನ್ನು ಶಿಫಾರಸು ಮಾಡಲಾಗುತ್ತದೆ. ಹೊಗೆಯಾಡುತ್ತಿರುವ ಹಂತದಲ್ಲಿ ಆಮ್ಲಜನಕದ ಪೂರೈಕೆಯು ಬೆಂಕಿಯ ಅವಶ್ಯಕತೆಗಳನ್ನು ಪೂರೈಸುವುದಿಲ್ಲ. ಕಟ್ಟಡದ ಉದ್ದಕ್ಕೂ ತಾಪಮಾನವು ಹೆಚ್ಚು ಉದ್ದವಾಗಿದೆ. ಸಾಮಾನ್ಯ ಉಸಿರಾಟವು ಸಾಧ್ಯವಿಲ್ಲ. ಆಮ್ಲಜನಕದ ಕೊರತೆಯು ಇಂದಿನ ಮಸೂದೆಗೆ ಕಾರಣವಾಗಬಹುದು. ಪರೋಕ್ಷ ವಿಧಾನದಿಂದ ಬೆಂಕಿಯನ್ನು ನಂದಿಸುವುದು. ಬೆಂಕಿಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ಈಗ ನಾವು ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಬೆಂಕಿ ಹರಡುವಿಕೆಯ ವಿವಿಧ ವಿಧಾನವನ್ನು ಅನ್ವೇಷಿಸೋಣ. ಬೆಂಕಿಯು ಹಲವಾರು ವಿಧಾನಗಳ ಮೂಲಕ ಹರಡಬಹುದು. ಇದನ್ನು ಸಾಮಾನ್ಯವಾಗಿ ಬೆಂಕಿಯ ಹರಡುವಿಕೆಯ ವಿಧಾನಗಳು ಎಂದು ಕರೆಯಲಾಗುತ್ತದೆ. ಈ ವಿಧಾನಗಳು ಬೆಂಕಿಯು ತನ್ನ ವ್ಯಾಪ್ತಿಯನ್ನು ಮತ್ತು ತೀವ್ರತೆಯನ್ನು ವಿಸ್ತರಿಸುವ ವಿವಿಧ ವಿಧಾನಗಳನ್ನು ವಿವರಿಸುತ್ತದೆ. ಬೆಂಕಿಯ ತಡೆಗಟ್ಟುವಿಕೆ, ಅಗ್ನಿಶಾಮಕ ಮತ್ತು ಸುರಕ್ಷತಾ ಯೋಜನೆಗಾಗಿ ಈ ವಿಧಾನವನ್ನು ಅರ್ಥಮಾಡಿಕೊಳ್ಳುವುದು ನಿರ್ಣಾಯಕವಾಗಿದೆ. ಬೆಂಕಿಯ ಹರಡುವಿಕೆಯ ಮುಖ್ಯ ವಿಧಾನಗಳಲ್ಲಿ ವಹನ, ಸಂವಹನ ಮತ್ತು ವಿಕಿರಣ ಸೇರಿವೆ. ಇನ್ನಷ್ಟು ತಿಳಿಯಲು ಪ್ರತಿ ಮೋಡನ್ನು ಕ್ಲಿಕ್ ಮಾಡಿ. ಲೋಹೀಯ ವಸ್ತುಗಳಾದ ಘನವಸ್ತುಗಳಲ್ಲಿ ಮಾತ್ರ ವಹನ ಸಂಭವಿಸುತ್ತದೆ. ದ್ರವ ಮತ್ತು ಅನಿಲ ಎರಡರಲ್ಲೂ ಸಂವಹನ ಸಂಭವಿಸಿದೆ. ವಿಕಿರಣವು ಬಿಸಿ ವಸ್ತುವಿನಿಂದ ಹೊರಹೊಮ್ಮುವ ಶಾಖ ಕಿರಣಗಳು. ಈಗ ನಾವು ಬೆಂಕಿಯ ಹರಡುವಿಕೆಯ ವಿಧಾನದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಬೆಂಕಿಯ ವರ್ಗೀಕರಣವನ್ನು ಅನ್ವೇಷಿಸೋಣ. ಬೆಂಕಿಯ ವರ್ಗೀಕರಣವು ಅದರ ದಹನದ ವೇಗ, ಅಪಾಯದ ಮಟ್ಟ ಮತ್ತು ಅದನ್ನು ನಂದಿಸುವ ಅತ್ಯಂತ ಪರಿಣಾಮಕಾರಿ ವಿಧಾನವನ್ನು ಸೂಚಿಸುತ್ತದೆ. ಬೆಂಕಿಯನ್ನು 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಎ ವರ್ಗವು ಮರ, ಕಾಗದ, ಸೆಣಬು, ಕಲ್ಲಿದ್ದಲು ಮತ್ತು ಬಟ್ಟೆಯಂತಹ ಘನ ಇಂಗಾಲದ ವಸ್ತುಗಳಲ್ಲಿ ಬೆಂಕಿಯನ್ನು ಒಳಗೊಳ್ಳುತ್ತದೆ. ಬಿ ವರ್ಗವು ಪೆಟ್ರೋಲ್, ಸೀಮೆಎಣ್ಣೆ, ಮದ್ಯ ಮತ್ತು ಬೆಂಜಿನ್ನಂತಹ ಸುಡುವ ಪದಾರ್ಥಗಳನ್ನು ಒಳಗೊಂಡಿರುವ ದ್ರವದ ಬೆಂಕಿಯನ್ನು ಸೂಚಿಸುತ್ತದೆ. ಸಿ ವರ್ಗವು LPG, ಹೈಡ್ರೋಜನ್ ಮತ್ತು ಅಸೆಟಿಲಿನ್ನಂತಹ ಅನಿಲಗಳಲ್ಲಿ ಉರಿಯುವ ಅನಿಲ ಬೆಂಕಿಗೆ ಸಂಭವಿಸಿದೆ. ವರ್ಗ ಡಿ ಸೋಡಿಯಂ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂನಂತಹ ಲೋಹಗಳಲ್ಲಿ ಬೆಂಕಿಯನ್ನು ಒಳಗೊಂಡಿರುತ್ತದೆ. ಕೊನೆಯದಾಗಿ ಇ ವರ್ಗವು ಯಾವುದೇ ವರ್ಗದ ಬೆಂಕಿಗೆ ಅನ್ವಯಿಸುತ್ತದೆ. ಎ, ಬಿ, ಸಿ ಅಥವಾ ಡಿ ವಿದ್ಯುತ್ ಸರಬರಾಜಿಗೆ ಸಂಪರ್ಕಿಸಿದಾಗ ಹೆಚ್ಚುವರಿ ಮುನ್ನೆಚ್ಚರಿಕೆಗಳ ಅಗತ್ಯವಿರುತ್ತದೆ.
ಇಲ್ಲಿಯವರೆಗೆ ನೀವು ಬೆಂಕಿಯ ವರ್ಗೀಕರಣದ ಬಗ್ಗೆ ಕಲಿತಿದ್ದೀರಿ. ಮುಂದೆ ಬೆಂಕಿ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣದ ಬಗ್ಗೆ ತಿಳಿಯೋಣ. ಬೆಂಕಿಯ ತಡೆಗಟ್ಟುವಿಕೆ ಇದನ್ನು ಒಳಗೊಂಡಿದೆ: ಸಿಬ್ಬಂದಿ ತರಬೇತಿ, ಶೇಖರಣೆಯಿಂದ ಪ್ರಕ್ರಿಯೆಗಳನ್ನು ಪ್ರತ್ಯೇಕಿಸುವುದು, ಆವರ್ತಕ ನಯಗೊಳಿಸುವಿಕೆಯೊಂದಿಗೆ ತಡೆಗಟ್ಟುವ ಯಂತ್ರೋಪಕರಣಗಳ ನಿರ್ವಹಣೆಯನ್ನು ನಡೆಸುವುದು, ವಾಡಿಕೆಯ ಅಗ್ನಿ ಸುರಕ್ಷತೆ ತಪಾಸಣೆ ಮತ್ತು ಅಭ್ಯಾಸಗಳನ್ನು ನಿರ್ವಹಿಸುವುದು, ಸ್ವಚ್ಛ ಮತ್ತು ಸಂಘಟಿತ ಕಾರ್ಯಕ್ಷೇತ್ರವನ್ನು ನಿರ್ವಹಿಸುವುದು ಮತ್ತು ಪ್ರಮಾಣಿತ ಕೆಲಸದ ಅಭ್ಯಾಸಗಳನ್ನು ಅನುಸರಿಸುವುದು. ಈಗ ನೀವು ಬೆಂಕಿಯ ವರ್ಗೀಕರಣ, ಅದರ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣದ ಬಗ್ಗೆ ಕಲಿತಿದ್ದೀರಿ. ಬೆಂಕಿಯ ನಂದಿಸುವ ತತ್ವಗಳ ಮೂಲಕ ನಾನು ನಿಮ್ಮನ್ನು ನಡೆಸುತ್ತೇನೆ. ಕೂಲಿಂಗ್ ಎನ್ನುವುದು ಸುಡುವ ವಸ್ತು ಅಥವಾ ಬೆಂಕಿಯ ಪ್ರದೇಶದಿಂದ ಶಾಖವನ್ನು ತೆಗೆದುಹಾಕುವ ಪ್ರಕ್ರಿಯೆಯಾಗಿದೆ. ಬೆಂಕಿಯ ಪ್ರದೇಶದಿಂದ ಸುಡದ ವಸ್ತುಗಳನ್ನು ತೆಗೆದುಹಾಕುವುದು ಒಳಗೊಂಡಿರುತ್ತದೆ ಮತ್ತು ಬೆಂಕಿಯ ಪ್ರದೇಶಕ್ಕೆ ಆಮ್ಲಜನಕದ ಪೂರೈಕೆಯನ್ನು ಕಡಿತಗೊಳಿಸುವುದು ಒಳಗೊಂಡಿರುತ್ತದೆ. ಇನ್ನಷ್ಟು ತಿಳಿಯಲು ಪ್ರತಿ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಬೆಂಕಿ ನಂದಿಸಲು ತಂಪಾಗಿಸುವ ತತ್ವವನ್ನು ಹೆಚ್ಚು ಬಳಸಲ್ಪಡುತ್ತದೆ. ನಂದಿಸುವ ಮಾಧ್ಯಮವು ಬೆಂಕಿಯಿಂದ ಶಾಖವನ್ನು ಹೀರಿಕೊಳ್ಳುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಅದರ ತಾಪಮಾನವನ್ನು ಹೆಚ್ಚಿಸಲಾಗಿದೆ. ಇದನ್ನು ಆವಿಯ ಸ್ಥಿತಿಗೆ ಪರಿವರ್ತಿಸಲಾಗುತ್ತದೆ. ಇದು ಕೊಳೆತವಾಗಿದೆ. ಅಗ್ನಿಶಾಮಕಕ್ಕೆ ನೀರು ಅತ್ಯುತ್ತಮ ಶೀತಕವಾಗಿದೆ. ನೀರು ಆಯ್ಕೆಯಾಗಿದೆ ಏಕೆಂದರೆ ಇದು ಸುಲಭವಾಗಿ ಲಭ್ಯವಿದೆ. ವೆಚ್ಚವು ಇತರ ನಂದಿಸುವ ಮಾಧ್ಯಮಗಳಿಗಿಂತ ತುಲನಾತ್ಮಕವಾಗಿ ಕಡಿಮೆಯಾಗಿದೆ. ಬಾಷ್ಪೀಕರಣ ನಂತರ ಅದು ಆಘಾತವಾಗಿ ವಿಸ್ತರಿಸುತ್ತದೆ. ಹೀಗಾಗಿ ಆಮ್ಲಜನಕವನ್ನು ತೆಗೆದುಹಾಕುವುದು ಬೆಂಕಿಯ ದೃಶ್ಯ. ದಹನಕಾರಿ ವಸ್ತುಗಳಿಂದ ಬೆಂಕಿಯನ್ನು ತೆಗೆದುಹಾಕುವ ಮೂಲಕ ಮತ್ತು ಬೆಂಕಿಯನ್ನು ದಹಿಸುವ ವಸ್ತುಗಳನ್ನು ತೆಗೆದುಹಾಕುವ ಮೂಲಕ ಹಸಿವು ಸಾಧಿಸಲಾಗುತ್ತದೆ. ಹೊಗೆಯಾಡುವ ಬೆಂಕಿಗೆ ಆಮ್ಲಜನಕದ ಪೂರೈಕೆಯನ್ನು ಕಡಿತಗೊಳಿಸುತ್ತಿದೆ. ಸುಡುವ ವಸ್ತುವಿನ ತಕ್ಷಣದ ನೆರೆಹೊರೆಯಲ್ಲಿ ವಾತಾವರಣದ ಆಮ್ಲಜನಕದ ಅಂಶವನ್ನು ಸಾಕಷ್ಟು ಕಡಿಮೆ ಮಾಡಲು ಸಾಧ್ಯವಾದರೆ ದಹನವು ನಿಲ್ಲುತ್ತದೆ. ಪ್ರಾಥಮಿಕ ಅಗ್ನಿಶಾಮಕ ಉಪಕರಣಗಳಲ್ಲಿ ಅನ್ವೇಷಿಸೋಣ. ಅಗ್ನಿಶಾಮಕ ಬಕೆಟ್ಗಳು, ಫೈರ್ ಬೀಟರ್, ರಾಸಾಯನಿಕ ನಂದಿಸುವ ಸಾಧನಗಳು ಮತ್ತು ಮೆದುಗೊಳಿಸುವ ರೀಲ್ಗಳು ಬೆಂಕಿಯ ಆರಂಭಿಕ ಹಂತದಲ್ಲಿ ತ್ವರಿತವಾಗಿ ಬಳಸಿದಾಗ ಹೆಚ್ಚು ಮೌಲ್ಯಯುತವಾಗಿದೆ ಮತ್ತು ಪರಿಣಾಮಕಾರಿಯಾಗಿ. ನಾವು ಈಗ ಬೆಂಕಿ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಮತ್ತು ಪ್ರಾಥಮಿಕ ಅಗ್ನಿಶಾಮಕ ಉಪಕರಣಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಮುಂದೆ ಅಗ್ನಿಶಾಮಕಗಳ ಪ್ರಕಾರವನ್ನು ಅನ್ವೇಷಿಸೋಣ. ಈ ರೀತಿಯ ಅಗ್ನಿಶಾಮಕ ಸೇರಿವೆ: ನೀರಿನ ಪ್ರಕಾರದ ನಂದಿಸುವ ಸಾಧನ, ನೊರೆ ಪ್ರಕಾರದ ನಂದಿಸುವ ಸಾಧನ, CO2 ನಂದಿಸುವ ಸಾಧನ, DCP ನಂದಿಸುವ ಸಾಧನ, ಸ್ವಯಂಚಾಲಿತ ಮಾಡ್ಯುಲರ್ ವಿಧದ ಬೆಂಕಿ ನಂದಿಸುವ ಸಾಧನ. ಇನ್ನಷ್ಟು ತಿಳಿಯಲು ಪ್ರತಿ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಲೀಟರ್ ಸಾಮರ್ಥ್ಯದ ನೀರಿನ ಪ್ರಕಾರದ ಅಗ್ನಿಶಾಮಕವು ಮರದ, ಕಾಗದ, ಬಟ್ಟೆ ಮತ್ತು ರಬ್ಬರ್ನಂತಹ ಸಾಮಾನ್ಯ ಅಗ್ನಿಶಾಮಕ ವಸ್ತುಗಳನ್ನು ಎದುರಿಸಲು ಅತ್ಯಂತ ಪರಿಣಾಮಕಾರಿ ಆಯ್ಕೆಯಾಗಿದೆ, ಏಕೆಂದರೆ ಅದರ ತ್ವರಿತ ಬೆಂಕಿಯನ್ನು ನಂದಿಸುವ ಸಾಮರ್ಥ್ಯಗಳು ಒಡೆಯುವ ಮತ್ತು ತ್ವರಿತ ತಂಪಾಗಿಸುವ ಪರಿಣಾಮಗಳಿಂದಾಗಿ. ಆದಾಗ್ಯೂ ಇದನ್ನು ತೈಲ ಮತ್ತು ವಿದ್ಯುತ್ ಬೆಂಕಿಗೆ ಬಳಸಬಾರದು. ಇದರ ಕಾರ್ಯಾಚರಣಾ ಸ್ಥಾನವು ನೇರವಾಗಿರಬೇಕು ಮತ್ತು ಇದು CO2 ಗ್ಯಾಸ್ ಕಂಟ್ರೇಜ್ಗಳನ್ನು ಹೊರಹಾಕುವ ಏಜೆಂಟ್ನಂತೆ ಅವಲಂಬಿಸಿವೆ. ಯಾವುದೇ ರಾಸಾಯನಿಕ ನಂದಿಸುವ ಮಾಧ್ಯಮವನ್ನು ಬಳಸದೆಯೇ ಎ ವರ್ಗದ ಬೆಂಕಿಯನ್ನು ನಂದಿಸಲು ತಂಪಾಗಿಸುವ ತತ್ವವನ್ನು ಅನ್ವಯಿಸುತ್ತದೆ. ಲೀಟರ್ ಸಾಮರ್ಥ್ಯವಿರುವ ಮತ್ತು ಫ್ಲೋರ್ ಕೆಮಿಕಲ್ ಅವುಗಳ ರಾಸಾಯನಿಕ ಘಟಕವಾಗಿ ಬಳಸಿಕೊಳ್ಳುವ ನೊರೆ ಮಾದರಿಯ ನಂದಿಸುವ ಸಾಧನಗಳು ಬಿ ವರ್ಗದ ಬೆಂಕಿಯನ್ನು ನಿಭಾಯಿಸಲು ಪ್ರಬಲ ಸಾಧನವಾಗಿದೆ. ನೇರವಾಗಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಈ ನಂದಿಸುವ ಸಾಧನಗಳು ಪೆಟ್ರೋಲ್, ಎಣ್ಣೆ, ನಾಫ್ತಾ, ಪೇಂಟ್ಗಳು, ಆಲ್ಕೋಹಾಲ್ಗಳು ಮತ್ತು ದ್ರಾವಕಗಳಂತಹ ದ್ರವಗಳನ್ನು ಒಳಗೊಂಡಿರುವ ಬೆಂಕಿಯನ್ನು ಪರಿಣಾಮಕಾರಿಯಾಗಿ ದಹಿಸುವ ಮೇಲ್ಮೈಯಲ್ಲಿ ಫೋಮ್ನ ದಪ್ಪ ಪದರವನ್ನು ರಚಿಸುವ ಮೂಲಕ ನಂದಿಸುತ್ತದೆ. ಅವರ ಕ್ರಿಯೆಯ ಪ್ರಾಥಮಿಕ ತತ್ವವೆಂದರೆ ಸ್ಮೆಥರಿಂಗ್. ಕಾರ್ಟ್ರೇಜ್ನಿಂದ CO2 ಅನಿಲವನ್ನು ಹೊರಹಾಕುವ ಮೂಲಕ ಸಾಧಿಸಲಾಗುತ್ತದೆ. ಇದು ಬೆಂಕಿಯ ಸುರಕ್ಷತೆಯಲ್ಲಿ ಅಮೂಲ್ಯವಾದ ಆಸ್ತಿಯಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕವು ಅದರ ತ್ವರಿತ ನಾಕ್ಡೌನ್ ಸಾಮರ್ಥ್ಯದೊಂದಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ಬಿ, ಸಿ ಮತ್ತು ವಿದ್ಯುತ್ ಮೂಲವನ್ನು ಒಳಗೊಂಡಂತೆ ಬೆಂಕಿಯನ್ನು ಎದುರಿಸಲು ಸೂಕ್ತವಾದ ಆಯ್ಕೆಯಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕವನ್ನು ಸ್ಥಳಾಂತರಿಸುವ ಮೂಲಕ
ಜ್ವಾಲೆಗಳನ್ನು ತ್ವರಿತವಾಗಿ ನಂದಿಸುತ್ತದೆ ಮತ್ತು ತಣ್ಣಗಾಗುವ ಪರಿಣಾಮವನ್ನು ನೀಡುತ್ತದೆ. ಇದು ಸಂಕೀರ್ಣವಾದ ಯಂತ್ರೋಪಕರಣಗಳನ್ನು ರಕ್ಷಿಸಲು ವಿಶೇಷವಾಗಿ ಸೂಕ್ತವಾಗಿದೆ. ಈ ನಂದಿಸುವ ಸಾಧನವನ್ನು ಎ, ಬಿ ಮತ್ತು ಸಿ ವರ್ಗಗಳ ಬೆಂಕಿಯಲ್ಲಿ ಬಳಸಲು ವಿನ್ಯಾಸಗೊಳಿಸಲಾಗಿದೆ. ನೇರವಾದ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು 1 ಕಿಲೋಗ್ರಾಂನಿಂದ 6 ಕಿಲೋಗ್ರಾಂಗಳಷ್ಟು ಸಾಮರ್ಥ್ಯಗಳಲ್ಲಿ ಲಭ್ಯವಿದೆ. ಇದು CO2 ಅನ್ನು ನಂದಿಸುವ ಏಜೆಂಟ್ ಮತ್ತು ಹೊರಹಾಕುವ ಏಜೆಂಟ್ ಎರಡನ್ನೂ ಬಳಸಿಕೊಳ್ಳುತ್ತದೆ. ಹೊಗೆಯಾಡುವ ಮತ್ತು ಸ್ವಲ್ಪ ತಂಪಾಗಿಸುವಿಕೆಯನ್ನು ಒದಗಿಸುವ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. DCP ಅಥವಾ ಒಣ ರಾಸಾಯನಿಕ ಪುಡಿ ಅಗ್ನಿಶಾಮಕ ಗಾಳಿಯನ್ನು ಒಡೆಯುವ ಮತ್ತು ಸ್ಥಳಾಂತರಿಸುವ ಮೂಲಕ ಬೆಂಕಿಯನ್ನು ನಂದಿಸುತ್ತದೆ. ಇದನ್ನು ಎಲ್ಲ ವರ್ಗದ ಬೆಂಕಿಯ ಮೇಲೆ, ವಿಶೇಷವಾಗಿ ಡಿ ವರ್ಗದ ಬೆಂಕಿಯಲ್ಲಿ ಬಳಸಲಾಗುತ್ತದೆ. ಕಾರ್ಯಾಚರಣೆಯ ಸ್ಥಾನವು ನೇರವಾಗಿರುತ್ತದೆ. ಅದರ ಸಾಮರ್ಥ್ಯವು 1 ಕಿಲೋಗ್ರಾಂನಿಂದ 13.5 ಕಿಲೋಗ್ರಾಂಗಳವರೆಗೆ ಇರುತ್ತದೆ. ಬಳಸಿದ ರಾಸಾಯನಿಕ ಮತ್ತು ನಂದಿಸುವ ಮಾಧ್ಯಮವು DCP ಆಗಿದೆ. ಹೊರಹಾಕುವ ಏಜೆಂಟ್ CO2 ಗ್ಯಾಸ್ ಕಾರ್ಟ್ರೇಜ್ ಮತ್ತು ಬಳಸಿದ ತತ್ವವು ಸ್ಮೆದರಿಂಗ್ ಆಗಿದೆ. ಸ್ವಯಂಚಾಲಿತ ಮಾಡ್ಯುಲರ್ ಪ್ರಕಾರದ ಅಗ್ನಿಶಾಮಕ ವಿವಿಧ ಮನೆಗಳು, ಕಚೇರಿಗಳು ಮತ್ತು ಇತರ ಕೈಗಾರಿಕಾ ಘಟಕಗಳಲ್ಲಿ ಬಳಸಲಾಗುತ್ತದೆ. ಕಾಗದ, ಮರ, ಬಟ್ಟೆ, ಪ್ಲಾಸ್ಟಿಕ್ಗಳು ಮತ್ತು ಘನ ದಹನಕಾರಿ ವಸ್ತುಗಳು, ಪೆಟ್ರೋಲ್, ಎಣ್ಣೆ, ಬಣ್ಣಗಳು, ಸ್ಪಿರಿಟ್ಗಳು, ರಾಸಾಯನಿಕಗಳು, ಅಡಿಗೆ, ವೆಲ್ಡಿಂಗ್ ಗ್ಯಾಸ್ ಮತ್ತು ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳ ಬೆಂಕಿಯನ್ನು ನಂದಿಸಲು ಸೂಕ್ತವಾಗಿದೆ. ಪ್ರಾಥಮಿಕ ಅಗ್ನಿಶಾಮಕ ಉಪಕರಣಗಳು ಮತ್ತು ನಂದಿಸುವ ಸಾಧನಗಳ ಬಗೆಗೆ ನಾವು ಈಗ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದೇವೆ. ಅಗ್ನಿಶಾಮಕ ಉಪಕರಣಗಳ ತಪಾಸಣೆ, ನಿರ್ವಹಣೆ ಮತ್ತು ಪರೀಕ್ಷೆಯ ಬಗ್ಗೆ ತಿಳಿದುಕೊಳ್ಳಲು ನಾವು ಮುಂದುವರಿಯೋಣ. ಅಗ್ನಿಶಾಮಕವು ಸಾಮಾನ್ಯವಾಗಿ ಸಿಲಿಂಡರ್, ಪ್ರೆಷರ್ ಗೇಜ್, ನಳಿಕೆ, ಐಚ್ಛಿಕ ಮೆದುಗೊಳ್ಳುವೆ, ಸುರಕ್ಷಿತ ಪಿನ್, ಹಿಡಿಕೆ, ಸಕ್ರಿಯಗೊಳಿಸುವ ಕಾರ್ಯವಿಧಾನ, ನಂದಿಸುವ ಏಜೆಂಟ್, ಸೂಚನೆಗಳೊಂದಿಗೆ ಲೇಬಲ್ ಮತ್ತು ತಪಾಸಣೆ ಟ್ಯಾಗ್ ಅನ್ನು ಒಳಗೊಂಡಿರುತ್ತದೆ. ಈ ಘಟಕಗಳು ಬೆಂಕಿಯ ನಿಗ್ರಹಕ್ಕೆ ಒಟ್ಟಿಗೆ ಕೆಲಸ ಮಾಡುತ್ತವೆ. ನಂದಿಸುವ ಸಾಧನದ ಪ್ರಕಾರವು ಅದು ಎದುರಿಸಲು ಸೂಕ್ತವಾದ ಬೆಂಕಿಯನ್ನು ನಿರ್ಧರಿಸುತ್ತದೆ. ಸರಿಯಾದ ನಿರ್ವಹಣೆ ಮತ್ತು ಬಳಕೆಯ ಪರಿಣಾಮಕಾರಿತ್ವ ಮತ್ತು ಸುರಕ್ಷತೆಗೆ ಪ್ರಮುಖವಾಗಿದೆ. ಅಗ್ನಿಶಾಮಕವನ್ನು ಸರಿಯಾಗಿ ಬಳಸಲು ಸೀಲನ್ನು ಮುರಿಯಲು ಅದರ ಮೇಲೆ ಇರುವ ಪಿನ್ ಅಥವಾ ಸುರಕ್ಷತಾ ಕ್ಲಿಪ್ ಅನ್ನು ಎಳೆಯಿರಿ. ನಳಿಕೆ ಅಥವಾ ಮೆದುಗೊಳ್ಳುವೆ ಜ್ವಾಲೆಯ ಮೇಲೆ ಅಲ್ಲ, ಬೆಂಕಿಯ ತಳದಲ್ಲಿ ಗುರಿಯಿರಿಸಿ. ಸಾಮಾನ್ಯವಾಗಿ ಶುಷ್ಕ ರಾಸಾಯನಿಕ ಅಥವಾ ಫಾರ್ಮ್ ಅನ್ನು ನಂದಿಸುವ ಏಜೆಂಟನ್ನು ಬಿಡುಗಡೆ ಮಾಡಲು ಹ್ಯಾಂಡರ್ ಅನ್ನು ಸ್ಕ್ವೀಜ್ ಮಾಡಿ. ಬೆಂಕಿಯ ತಳವನ್ನು ಆವರಿಸುವವರೆಗೆ, ಅದು ನಂದಿಸುವವರೆಗೆ ನಳಿಕೆಯನ್ನು ಬದಿಯಿಂದ ಬದಿಗೆ ಗುಡಿಸಿ. ನಂತರ ಮರುದಹನಕ್ಕಾಗಿ ಮೇಲ್ವಿಚಾರಣೆ ಮುಂದುವರಿಸಿ. ಅಗ್ನಿಶಾಮಕ ಉಪಕರಣಗಳನ್ನು ಪರಿಶೀಲಿಸುವ, ನಿರ್ವಹಿಸುವ ಮತ್ತು ಪರೀಕ್ಷಿಸುವ ಪ್ರಕ್ರಿಯೆಯು ಹಲವಾರು ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತದೆ. ಇದು ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಿದ ಮತ್ತು ಅಧಿಕೃತ ನಿರ್ವಹಣೆ ವೇಳಾಪಟ್ಟಿಯೊಂದಿಗೆ ಪ್ರಾರಂಭವಾಗುತ್ತದೆ. ನಿಯಮಿತ ತಪಾಸಣೆ ಮತ್ತು ನಿರ್ವಹಣೆ ಚಟುವಟಿಕೆಗಳನ್ನು ನಂತರದ ಆವರ್ತಕ ಆಧಾರದ ಮೇಲೆ ನಡೆಸಲಾಗುತ್ತದೆ. ಹೆಚ್ಚುವರಿಯಾಗಿ, ಸ್ಥಾಪಿತ ನಿಯಮಗಳಿಗೆ ಅನುಸಾರವಾಗಿ ನಂದಿಸುವವರು ವಾರ್ಷಿಕ ಪರೀಕ್ಷೆಗೆ ಒಳಗಾಗುತ್ತಾರೆ. ಅಗ್ನಿಶಾಮಕ ನಿರ್ಧಾರದ ಮಾನದಂಡಗಳ ಬಗ್ಗೆ ತಿಳಿದುಕೊಳ್ಳಲು ಮುಂದುವರಿಯೋಣ. ಅಗ್ನಿಶಾಮಕ ನಿರ್ಧಾರದ ಮಾನದಂಡಗಳು ಸೇರಿವೆ: ತುರ್ತು ಕಾರ್ಯವಿಧಾನಗಳು ಮತ್ತು ಸ್ಥಳಾಂತರಿಸುವ ಮಾರ್ಗಗಳು ಮತ್ತು ನಿಮ್ಮ ಸುತ್ತಮುತ್ತಲಿನ ಸ್ಥಳಗಳು ಮತ್ತು ಅವುಗಳ ಸರಿಯಾದ ಬಳಕೆಯೊಂದಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳುವುದು. ನೀವು ಅದರಲ್ಲಿ ತರಬೇತಿ ಪಡೆದರೆ ಮಾತ್ರ ಅಗ್ನಿಶಾಮಕದಲ್ಲಿ ತೊಡಗಿಸಿಕೊಳ್ಳಿ. ಬೆಂಕಿಯ ಗಾತ್ರವನ್ನು ಲೆಕ್ಕಿಸದೆ ಯಾವಾಗಲೂ ಅಲಾರಾಂ ಅನ್ನು ಧ್ವನಿ ಮಾಡಿ. ಹೊಗೆಯಾಡುವ ಪರಿಸ್ಥಿತಿಗಳನ್ನು ತಪ್ಪಿಸುವಾಗ ಪ್ರದೇಶದ ತಕ್ಷಣದ ಸ್ಥಳಾಂತರಿಸುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳಿ. ನೀವು ಬೆಂಕಿಯನ್ನು ಕಂಡುಕೊಂಡರೆ ತೆಗೆದುಕೊಳ್ಳಬೇಕಾದ 4 ಪ್ರಮುಖ ಹಂತಗಳು: ಬೆಂಕಿಯ ತಕ್ಷಣದ ಅಪಾಯದಲ್ಲಿರುವ ಯಾರನ್ನಾದರೂ ರಕ್ಷಿಸಿ, ಹತ್ತಿರದ ಅಗ್ನಿಶಾಮಕ ಎಚ್ಚರಿಕೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಹತ್ತಿರದ ಅಗ್ನಿಶಾಮಕ ಪ್ರಕ್ರಿಯೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಬೆಂಕಿಯ ಪ್ರದೇಶದಲ್ಲಿ ಎಲ್ಲ ಬಾಗಿಲುಗಳನ್ನು ಮುಚ್ಚುವ ಮೂಲಕ ಬೆಂಕಿಯನ್ನು ಹೊಂದಿರಿ ಮತ್ತು ಸಣ್ಣ ಬೆಂಕಿಯನ್ನು ನಂದಿಸಿ ಮತ್ತು ಬೆಂಕಿಯನ್ನು ನಂದಿಸುವ ಸಾಧ್ಯವಾಗದಿದ್ದರೆ ಪ್ರದೇಶವನ್ನು ಬಿಟ್ಟು ಬಾಗಿಲು ಮುಚ್ಚಿ. ಬೆಂಕಿಯ ವಿರುದ್ಧ ಹೋರಾಡಲು ಪ್ರಯತ್ನಿಸಬೇಡಿ. ಅಲಾರಾಂ ಸದ್ದು ಮಾಡಲ್ಪಟ್ಟಿದೆ,
ಬೆಂಕಿ ಚಿಕ್ಕದಾಗಿದೆ ಮತ್ತು ಒಳಗೊಂಡಿದೆ. ನೀವು ಸುರಕ್ಷಿತ ಹೊರ ಹೋಗುವ ಮಾರ್ಗವನ್ನು ಹೊಂದಿದ್ದೀರಿ, ಅಂದರೆ ಬೆಂಕಿಗೆ ಒಡ್ಡಿಕೊಳ್ಳದೆ ಅದನ್ನು ತಲುಪಬಹುದು. ಲಭ್ಯವಿರುವ ಅಗ್ನಿಶಾಮಕವನ್ನು ಬೆಂಕಿಯ ಗಾತ್ರ ಮತ್ತು ಪ್ರಕಾರಕ್ಕೆ ರೇಟ್ ಮಾಡಲಾಗುತ್ತದೆ ಮತ್ತು ಸಂದೇಹವಿದ್ದರೆ ಸ್ಥಳಾಂತರಿಸಿ. ಅಗ್ನಿ ಸುರಕ್ಷತೆಗಾಗಿ ಕೆಲವು ಸಲಹೆಗಳನ್ನು ಇಲ್ಲಿ ನೀಡಲಾಗಿದೆ. ಹೊಗೆ ಶೋಧಕಗಳನ್ನು ಸ್ಥಾಪಿಸಿ. ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಯೋಜನೆ. ಧೂಮಪಾನಿಗಳ ಮೇಲೆ ನಿಗಾ ಇರಿಸಿ. ಎಚ್ಚರಿಕೆಯಿಂದ ಬೇಯಿಸಿ. ಬೆಂಕಿ ಕಡ್ಡಿಗಳು ಮತ್ತು ಲೈಟರ್ಗಳನ್ನು ಸುರಕ್ಷಿತವಾಗಿ ಬಳಸಿ. ಸುಡುವಿಕೆಯನ್ನು ತಂಪಾಗಿಸಿ. ಹತ್ತಿರದ ನಿರ್ಗಮಕ್ಕೆ ನಿಮ್ಮ ಕೈ ಮತ್ತು ಮೊಣಕಾಲುಗಳ ಮೇಲೆ ಕ್ರಾಲ್ ಮಾಡಿ. ನಿಲ್ಲಿಸಿ, ಬಿಡಿ ಮತ್ತು ಉರುಳಿಸಿ. ಚಿತ್ರವನ್ನು ವೀಕ್ಷಿಸಲು ಪ್ರತಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಹೊಗೆ ಪತ್ತೆಕಾರಕಗಳು ನೀವು ನಿದ್ರಿಸುತ್ತಿದ್ದರೂ ಸಹ ನೀವು ತಪ್ಪಿಸಿಕೊಳ್ಳುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಬೆಂಕಿಯ ಬಗ್ಗೆ ಎಚ್ಚರಿಸಬಹುದು. ನಿಮ್ಮ ಮನೆಯ ಪ್ರತಿಯೊಂದು ಹಂತ, ವಾಣಿಜ್ಯ ಕಟ್ಟಡ ಮತ್ತು ಪ್ರತಿ ಮಲಗುವ ಪ್ರದೇಶದ ಹೊರಗೆ ಡಿಟೆಕ್ಟರ್ಗಳು ಸ್ಥಾಪಿಸಿ. ನಿಮ್ಮ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡರೆ ನೀವು ಬೇಗನೆ ಹೊರಡಬೇಕು, ಆದ್ದರಿಂದ ನೀವು ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಯೋಜಿಸಬಹುದು. ಅಜಾಗರೂಕ ಧೂಮಪಾನವು ಬೆಂಕಿಯ ಸಾವುಗಳಿಗೆ ಪ್ರಮುಖ ಕಾರಣವಾಗಿದೆ, ಆದ್ದರಿಂದ ಧೂಮಪಾನಿಗಳ ಮೇಲೆ ನಿಗಾ ಇರಿಸಿ. ಕೊಟ್ಟಿರುವ ಕ್ರಮಗಳನ್ನು ಅನುಸರಿಸಿ. ಎಚ್ಚರಿಕೆಯಿಂದ ಬೇಯಿಸಿ. ಆಹಾರವನ್ನು ಗಮನಿಸದೆ ಶಾಖದ ಮೇಲೆ ಬಿಡಬೇಡಿ. ಅಡಿಗೆ ಮನೆಯಲ್ಲಿ ಮಕ್ಕಳ ಬಗ್ಗೆ ಎಚ್ಚರದಿಂದಿರಿ. ಸುಡುವ ವಸ್ತುಗಳನ್ನು ಶಾಖದ ಮೂಲಗಳಿಂದ ದೂರ ಬಿಡಿ. ಸೂಕ್ತ ಬಟ್ಟೆಗಳನ್ನು ಧರಿಸಿ. ಬೆಂಕಿ ಕಡ್ಡಿಗಳು ಮತ್ತು ಲೈಟರ್ಗಳನ್ನು ಸಾಕಷ್ಟು ಮುನ್ನೆಚ್ಚರಿಕೆಗಳೊಂದಿಗೆ ಬಳಸಬೇಕು, ಏಕೆಂದರೆ ಯಾವುದೇ ಅಪಘಾತವು ಗಂಭೀರವಾದ ಬೆಂಕಿ ಅಪಘಾತಗಳಿಗೆ ಕಾರಣವಾಗಬಹುದು. ಸುಟ್ಟ ಗಾಯದ ಮೇಲೆ 10 ರಿಂದ 15 ನಿಮಿಷಗಳ ಕಾಲ ತಂಪಾದ ನೀರನ್ನು ಹರಿಸುವ ಮೂಲಕ ಸುಟ್ಟ ಗಾಯವನ್ನು ತಣ್ಣಗಾಗಿಸಿ. ಸುಟ್ಟ ಚರ್ಮವು ಗುಳ್ಳೆಗಳನ್ನು ಅಭಿವೃದ್ಧಿಪಡಿಸಿದರೆ ಅಥವಾ ಸುಟ್ಟಿದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಹತ್ತಿರದ ನಿರ್ಗಮಕ್ಕೆ ನಿಮ್ಮ ಕೈ ಮತ್ತು ಮೊಣಕಾಲುಗಳ ಮೇಲೆ ಕ್ರಾಲ್ ಮಾಡಿ. ಬೆಂಕಿಯ ಸಮಯದಲ್ಲಿ ಹೊಗೆ ಮತ್ತು ವಿಷಕಾರಿ ಅನಿಲಗಳು ಶಾಖದೊಂದಿಗೆ ಏರುತ್ತವೆ. ನೆಲದ ಬಳಿ ಗಾಳಿಯು ಸ್ವಚ್ಛವಾಗಿದೆ. ನೀವು ಹೊಗೆಯಿಂದ ತಪ್ಪಿಸಿಕೊಳ್ಳಬೇಕಾದರೆ ನಿಮ್ಮ ತಲೆಯನ್ನು 12 ರಿಂದ 20 ಇಂಚುಗಳು ಅಥವಾ 30 ರಿಂದ 60 ಸೆಂಟಿಮೀಟರ್ ಎತ್ತರದಲ್ಲಿ ಇರಿಸಿ. ಹತ್ತಿರದ ನಿರ್ಗಮಕ್ಕೆ ನಿಮ್ಮ ಕೈ ಮತ್ತು ಮೊಣಕಾಲುಗಳ ಮೇಲೆ ತೇವಳಿರಿ. ನಿಮ್ಮ ಬಟ್ಟೆಗೆ ಬೆಂಕಿ ಬಿದ್ದರೆ ಓಡಬೇಡಿ. ನೀವು ಇರುವ ಸ್ಥಳದಲ್ಲಿ ನಿಲ್ಲಿಸಿ. ನೆಲಕ್ಕೆ ಬಿಡಿ. ನಿಮ್ಮ ಕೈಗಳಿಂದ ನಿಮ್ಮ ಮುಖವನ್ನು ಮುಚ್ಚಿಕೊಳ್ಳಿ ಮತ್ತು ಜ್ವಾಲೆಯನ್ನು ನಿಗ್ರಹಿಸಲು ಮೇಲಕ್ಕೆ ಮತ್ತು ಮೇಲಕ್ಕೆ ಸುತ್ತಿಕೊಳ್ಳಿ. ಬೆಂಕಿಯ ಸಂದರ್ಭದಲ್ಲಿ ಓಡಬೇಡ. ಬೆಲೆ ಬಾಳುವ ವಸ್ತುಗಳನ್ನು ಸಂಗ್ರಹಿಸಲು ಸಮಯ ವ್ಯರ್ಥ ಮಾಡಬೇಡಿ. ಭೀತಿಗೊಳಗಾಗಬೇಡಿ. ಬೆಂಕಿಯ ಬಗ್ಗೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳಿಗೆ ತಿಳಿಸಿ. ಬೆಂಕಿಯ ಬಗ್ಗೆ ನೆರೆಹೊರೆಯವರಿಗೆ ಎಚ್ಚರಿಕೆ ನೀಡಿ. ಕಟ್ಟಡದಿಂದ ಜಿಗಿಯಬೇಡಿ, ಬದಲಿಗೆ ಸಿಗ್ನಲ್ ಅಥವಾ ಸಹಾಯಕ್ಕಾಗಿ ಕೂಗು. ಸಾಧ್ಯವಾದರೆ ಅಗ್ನಿಶಾಮಕಗಳನ್ನು ಬಳಸಿ. ಸ್ನಾನಗೃಹಗಳು ಅಥವಾ ಶೌಚಾಲಯಗಳಲ್ಲಿ ಆಶ್ರಯ ಪಡೆಯಬೇಡಿ. ನಿಮ್ಮ ಹಿಂದೆ ಎಲ್ಲ ಬಾಗಿಲುಗಳನ್ನು ಮುಚ್ಚಿ. ತಪ್ಪಿಸಿಕೊಳ್ಳಲು ಲಿಫ್ಟ್ಗಳನ್ನು ಬಳಸಬೇಡಿ. ಟೆರೇಸ್ಗೆ ಓಡುವ ಬದಲು ನೆಲದ ಮಟ್ಟಕ್ಕೆ ನಿರ್ಗಮಿಸಿ. ತಪ್ಪಿಸಿಕೊಳ್ಳಲು ಹತ್ತಿರದ ವಿಧಾನಗಳು ಮತ್ತು ಲಭ್ಯವಿರುವ ಮೆಟ್ಟಿಲುಗಳನ್ನು ಬಳಸಿ. ಸಿಕ್ಕಿಬಿದ್ದರೆ ಅಥವಾ ಸಿಕ್ಕಿ ಹಾಕಿಕೊಂಡರೆ ಕಂಬಳಿ ಅಥವಾ ರಗ್ಗುಗಳು ಅಥವಾ ಲಭ್ಯವಿರುವ ಇತರ ಬಟ್ಟೆಯ ತುಂಡುಗಳಿಂದ ಬಾಗಿಲಿನ ಅಂತರವನ್ನು ಮುಚ್ಚಿ. ನೆಲದ ಮಟ್ಟಕ್ಕೆ ಹತ್ತಿರದಲ್ಲಿರಿ. ದೇಹವನ್ನು ಕಂಬಳಿಯಿಂದ ಮುಚ್ಚಿ ಅದರ ಮೇಲೆ ನೀರು ಸುರಿಯಿರಿ ಮತ್ತು ಪ್ರಥಮ ಚಿಕಿತ್ಸೆ ನೀಡಿ ಮತ್ತು ಪೀಡಿತ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕಳುಹಿಸಿ. ಈಗ ಬೆಂಕಿಯ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಸುಟ್ಟ ಗಾಯಗಳಿಗೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯ ಬಗ್ಗೆ ತಿಳಿಯೋಣ. ಸಾರ್ವತ್ರಿಕ ಮುನ್ನೆಚ್ಚರಿಕೆಗಳನ್ನು ಬಳಸಿ. ದೃಶ್ಯವನ್ನು ಸುರಕ್ಷಿತಗೊಳಿಸಿ ಮತ್ತು EMS ಅನ್ನು ಎಚ್ಚರಿಸಿ. ಸುಡುವ ಪ್ರಕ್ರಿಯೆಯಲ್ಲಿ ನಿಲ್ಲಿಸಿ. ಸುಟ್ಟ ಗಾಯಗಳ ಮೇಲೆ ತಣ್ಣೀರು ಹರಿಸಿ. 20 ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲ ರಾಸಾಯನಿಕಗಳನ್ನು ನೀರಿನಿಂದ ತೊಳೆಯಿರಿ. ಹೊಗೆಯಾಡುವ ಬಟ್ಟೆ ಮತ್ತು ಆಭರಣಗಳನ್ನು ತೆಗೆದುಹಾಕಿ. ನೀವು ಯಾವುದೇ ಪ್ರತಿರೋಧವನ್ನು ಎದುರಿಸಿದರೆ ಅಥವಾ ಚರ್ಮದಲ್ಲಿ ಕರಗಿದ ತುಂಡುಗಳನ್ನು ನೀವು ನೋಡಿದರೆ ಪ್ರದೇಶದ ಸುತ್ತಲೂ ಕತ್ತರಿಸಿ. ಅವುಗಳನ್ನು ತೆಗೆದುಹಾಕಲು ಪ್ರಯತ್ನಿಸಬೇಡಿ.
ಆರಂಭಿಕ ಮೌಲ್ಯಮಾಪನವನ್ನು ನಿರ್ವಹಿಸಿ. ಹೆಚ್ಚಿನ ಬಲಿಪಶುಗಳು ಸುಟ್ಟ ಗಾಯದಿಂದ ಸಾಯುವ ಬದಲು ನಿರ್ಬಂಧಿಸಲಾದ ವಾಯುಮಾರ್ಗ, ಇನೇಲ್ ಟಾಕ್ಸಿನ್ ಅಥವಾ ಇತರ ಆಘಾತದಿಂದ ಸಾಯುತ್ತಾರೆ. ಮಾರಣಾಂತಿಕ ಗಾಯಗಳಿಗೆ ಚಿಕಿತ್ಸೆ ನೀಡಿ. ಸ್ಥಳೀಯ ಪ್ರೋಟೋಕಾಲ್ ಪ್ರಕಾರ ಆಮ್ಲಜನಕವನ್ನು ನಿರ್ವಹಿಸಿ. ನಿಮ್ಮ ರೋಗಿಯ ಉಸಿರಾಟ ಇದ್ದರೆ ಸಾಕಷ್ಟು ಪೂರಕ ಆಮ್ಲಜನಕದೊಂದಿಗೆ ವಾತಾಯನವನ್ನು ಒದಗಿಸಿ. 9ಗಳ ನಿಯಮಗಳು ಬಳಸಿಕೊಂಡು ಸುಟ್ಟ ಗಾಯಗಳ ತೀವ್ರತೆಯನ್ನು ನಿರ್ಧರಿಸಿ. ಸುಟ್ಟ ಗಾಯಗಳನ್ನು ಕವರ್ ಮಾಡಿ. ಒಣ ಬರಡಾದ ಡ್ರೆಸ್ಸಿಂಗ್ ಅಥವಾ ಬಿಸಾಡಬಹುದಾದ ಸ್ಪೈರಲ್ ಬರ್ನ್ ಶೀಟ್ ಬಳಸಿ. ಸುಟ್ಟ ಗಾಯಗಳ ಮೇಲೆ ಗ್ರೀಸ್ ಅಥವಾ ಕೊಬ್ಬು, ಮುಲಾಮು, ಲೋಷನ್, ನಂಜು ನಿರೋಧಕ ಅಥವಾ ಐಸನ್ನು ಬಳಸಬೇಡಿ. ಯಾವುದೇ ಗುಳ್ಳೆಗಳನ್ನು ಮರೆಯಬೇಡಿ. ಸುಟ್ಟ ಗಾಯವು ಕಣ್ಣನ್ನು ಒಳಗೊಂಡಿದ್ದರೆ 2 ಕಣ್ಣುಗಳನ್ನು ಮುಚ್ಚಲು ಮರೆಯದಿರಿ. 2ನೇ ಅಥವಾ 3ನೇ ಹಂತದ ಸುಟ್ಟ ಗಾಯಗಳೊಂದಿಗಿನ ಬೆರಳುಗಳಿಗೆ ಪ್ರತಿ ಬೆರಳಿಗೆ ಪ್ರತ್ಯೇಕವಾಗಿ ಡ್ರೆಸ್ಸಿಂಗ್ ಅಗತ್ಯವಿರುತ್ತದೆ. ಅರ್ಧ ಡ್ರೆಸ್ಸಿಂಗ್ ಬಳಕೆಗಾಗಿ ಸ್ಥಳೀಯ ಪ್ರೋಟೋಕಾಲ್ಗಳನ್ನು ಅನುಸರಿಸಿ. ರೋಗಿಯನ್ನು ಬೆಚ್ಚಗಾಗಿಸಿ ಮತ್ತು ಆಘಾತಕ್ಕೆ ಚಿಕಿತ್ಸೆ ನೀಡಿ. ಈಗ ದೇಶೀಯ ಬೆಂಕಿಯ ಘಟನೆಯಲ್ಲಿ ಸ್ವಯಂ ಸೇವಕರ ಪಾತ್ರವನ್ನು ನೋಡೋಣ. ಸ್ಥಳಾಂತರಿಸುವ ಸಮಯದಲ್ಲಿ ಸಮುದಾಯದಲ್ಲಿ ಕ್ರಮಗಳನ್ನು ಕಾಪಾಡಿಕೊಳ್ಳಲು ಸ್ವಯಂ ಸೇವಕರು ಸಹಾಯ ಮಾಡಬಹುದು. ಅವರು ಕೆಲವು ಸಂಪನ್ಮೂಲಗಳ ಲೋಡ್ ದೋಣಿಯಲ್ಲಿ ರಕ್ಷಣಾ ತಂಡಕ್ಕೆ ಸಹಾಯ ಮಾಡಬಹುದು. ಸ್ವಯಂ ಸೇವಕರು ಹಸ್ತಚಾಲಿತ ಬೆಂಬಲ ಅಥವಾ ಸ್ಟ್ರೆಚರ್ಗಳಲ್ಲಿ ಬಲಿಪಶುಗಳ ಚಲನೆಯಲ್ಲಿ ರಕ್ಷಣಾ ತಂಡಕ್ಕೆ ಸಹಾಯ ಮಾಡಬಹುದು. ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನು ಸಾಗಿಸಲು ಅವರು ಸಮುದಾಯಕ್ಕೆ ಸಹಾಯ ಮಾಡಬಹುದು. ಸ್ವಯಂ ಸೇವಕರು ಬೆಂಕಿಯ ಘಟನೆಯ ಪ್ರದೇಶವನ್ನು ಪ್ರತ್ಯೇಕಿಸಲು ಸಹಾಯ ಮಾಡಬಹುದು. ಇಲ್ಲಿಯವರೆಗೆ ಸುಟ್ಟ ಗಾಯಗಳಿಗೆ ಆಸ್ಪತ್ರೆಯ ಪೂರ್ವ ಚಿಕಿತ್ಸೆಯ ಬಗ್ಗೆ ನಾವು ಕಲಿತಿದ್ದೇವೆ. ಅಂತಿಮವಾಗಿ ಈ ಮಾಡೆಲ್ನಲ್ಲಿ ನಾವು ಒಳಗೊಂಡಿರುವ ಪ್ರಮುಖ ಪರಿಕಲ್ಪನೆಗಳನ್ನು ನೋಡೋಣ. ಈ ಮಾಡೆಲ್ನ ಕೊನೆಯಲ್ಲಿ ಇಂಧನ, ಶಾಖ ಮತ್ತು ಆಮ್ಲಜನಕದ ಅಗತ್ಯವಿರುವ ಅಗ್ನಿ ತ್ರಿಕೋನವನ್ನು ಒಳಗೊಂಡಿರುವ ಅಗತ್ಯ ಅಂಶಗಳನ್ನು ತ್ವರಿತವಾಗಿ ಮರುಕ್ಯಾಪ್ ಮಾಡೋಣ. ಇದು ಆರಂಭ, ಉಚಿತ ಸುಡುವಿಕೆ ಮತ್ತು ಹೊಗೆಯಾಡುವಿಕೆ ಸೇರಿದಂತೆ ವಿವಿಧ ಹಂತಗಳು, ವಹನ, ಸಂವಹನ ಮೂಲಕ ಶಾಖ ಪ್ರಸರಣದ ವಿಧಾನಗಳು ಮತ್ತು ವಿಕಿರಣ ಬೆಂಕಿಯನ್ನು ಎ, ಬಿ, ಸಿ, ಡಿ ಮತ್ತು ಇ ಎಂದು ವರ್ಗೀಕರಿಸುವುದು, ತರಬೇತಿ, ನಿರ್ವಹಣೆ ಮತ್ತು ಸುರಕ್ಷತಾ ಪರಿಶೀಲನೆಗಳ ಮೂಲಕ ತಡೆಗಟ್ಟುವಿಕೆಯ ಪ್ರಾಮುಖ್ಯತೆ, ಶೈತ್ಯೀಕರಣ, ಹಸಿವು ಮತ್ತು ಉಸಿರುಗಟ್ಟಿಸುವುದನ್ನು ಒಳಗೊಂಡ ನಂದಿಸುವ ವಿಧಾನಗಳು, ವಿವಿಧ ರೀತಿಯ ನಂದಿಸುವ ಸಾಧನಗಳು, ಅಗ್ನಿಶಾಮಕ ಉಪಕರಣಗಳನ್ನು ನಿರ್ವಹಿಸುವ ನಿರ್ಣಾಯಕ ಅಗತ್ಯ ಮತ್ತು ಡಿಟೆಕ್ಟರ್ಗಳು ಸೇರಿದಂತೆ ಸುರಕ್ಷತಾ ಕ್ರಮಗಳ ಮೇಲೆ ಒತ್ತು ನೀಡುವುದು, ತಪ್ಪಿಸಿಕೊಳ್ಳುವ ಯೋಜನೆಗಳು, ಎಚ್ಚರಿಕೆ ಮತ್ತು ಸುಟ್ಟ ಗಾಯಗಳ ಚಿಕಿತ್ಸೆ. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಪ್ರತಿಯೊಂದು ಪ್ರಶ್ನೆಯು ಸಮಾನವಾದ ತೂಕವನ್ನು ಹೊಂದಿದೆ. ಪ್ರಶ್ನೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 70% ಅಂಕಗಳನ್ನು ಗಳಿಸಬೇಕು. ಪ್ರತಿಯೊಂದು ಪ್ರಶ್ನೆಯು ಸಮಾನವಾಗಿ ತೂಕವನ್ನು ಹೊಂದಿದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 70% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ಅಭಿನಂದನೆಗಳು, ನೀವು ದೇಶೀಯ ಬೆಂಕಿಯ ಅಪಾಯ ಮತ್ತು ಸುರಕ್ಷತೆಯ ಮಾಡೆಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು. ದೇಶೀಯ ಬೆಂಕಿಯ ಅಪಾಯ ಮತ್ತು ಸುರಕ್ಷತೆಯ ಬಗ್ಗೆ ಪ್ರಮಾಣೀಕರಿಸಲು ನೀವು ಅಂತಿಮ ಮೌಲ್ಯಮಾಪನ ಪರೀಕ್ಷೆಯ ಮೂಲಕ ಹೋಗಬೇಕಾಗುತ್ತದೆ. LMSಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ.